ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ನಿನ್ ತಂದೆ, ತಾಯಿ, ಕುಟುಂಬ, ನಿನ್ ಸ್ನೇಹಿತರು ಯಾರೂ ಬೇಡ ಅನಿಸ್ತಾ ಇದೆಯಾ? ಗೊತ್ತಾಗ್ತಿಲ್ಲ. ಹಾಗಿದ್ರೆ ಗೊತ್ತಾಗ್ದಿರೋ ವಿಷಯನ ಬಿಟ್ಟು ಗೊತ್ತಾಗ್ಬೇಕಾಗಿರೋ ವಿಷಯನ ಇಟ್ಕೋಬೇಕಲ್ವಾ? ಅವಾಗೇನೋ ಆಗ ಅನಿಸ್ತು, ಅದಕ್ಕೆ ಹಾಗೆ ಮಾಡ್ತಿದ್ದೆ. ಇವಾಗ ಏನೂ ಅನಿಸ್ತಾನೆ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇವನ್ ಯಾರೋ ಮಾಟಗಾರ ಇರಬೇಕು. ಕಣ್ಣಲ್ಲೇ ಕಣ್ಣಿಟ್ಟು ಮೋಡಿ ಮಾಡ್ತಾ ಇದ್ದಾನೆ. ಮೋಡಿ ಮಾಡೋನು ಮೋಡದ ಮೇಲಿರ್ತಾನೆ, ಲೇವಡಿ ಮಾಡೋನು ಲೋಕದ ಕೆಳಗಿರ್ತಾನೆ. ಅರ್ಥ ಆಯ್ತಾ? ಏನ್ ಹೇಳ್ತಿದ್ರು ಗೊತ್ತಾಗ್ತಾ ಇಲ್ಲ. ಗೊತ್ತಾಗಬೇಕಾಗಿರೋ ಸಮಯ ಬಂದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ನೀವು ಯಾರು ಅನ್ನೋದು ತಿಳಿಬೇಕು. ತಿಳಿದ ಮೇಲೆ ತಿಳುವಳಿಕೆ ಅರವಳಿಕೆ ಆಗುತ್ತೆ. ಅರಿವು ಮೊಳಕೆಯಾಗಿ, ಮೊಗ್ಗು ಹೂವಾಗಿ, ಜ್ಞಾನದ ಹೂ ಅರಳುತ್ತೆ. ಇದಕ್ಕೆಲ್ಲ ಸಮಯ ಬೇಡವಾ? ಹಾಗಾಗಿ ಈ ಮಗು ನಿಮ್ಮನೇಲಿದ್ರೇನೆ ಒಳ್ಳೆಯದು. ಕಂದ, ಹೋಗು. ನಾನು ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಮಠಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ರೆ ಈಗ ಅಲ್ಲೋಗಿ ಸೇರ್ಕೊಂಡ್ಬಿಟ್ರೆ? ಕಂದ ಬರೋ ಹೋಗೋಣ. ಸಾರಿ ಅರ್ಚಕ್ರ, ನಾನು ಎಲ್ಗೂ ಬರಲ್ಲ. ನಾನು ಇಲ್ಲೇ ಇರ್ತೀನಿ. ಇದೇ ನಮ್ಮ ಮನೆ. ಅವನ್ಯಾರೋ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಮಾತುಗಾರ ಎಲ್ಲೋದ ಅವನು? ರೀ, ಇವರು ಅವತ್ತು ನಮ್ಮ ಮನೆಗೆ ಬಂದು ನನ್ಗೆ ಹರಕೆ ಬಗ್ಗೆ ಜ್ಞಾಪಿಸಿದ್ದು. ತೀರಿಲ್ಲ, ಇನ್ನೂ ತೀರಿಲ್ಲ. ಇಟ್ಟುಕೊಂಡ ಕನಸಿಗೆ ಕಟ್ಟಿಕೊಂಡ ಹರಕೆ. ಆದರೆ ಇನ್ನು ತೀರಿದ್ದು ತೀರಬೇಕಾದ ಹರಕೆಯಲ್ಲ. ಇವತ್ತು ಇವರೇ ನಮ್ಮ ಮಗನ ನಮಗೆ ಉಳಿಸ್ಕೊಡ್ಸ್ಬಿಟ್ರು. ಆದರೆ ಇವ್ರು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾಯ್ತು. ಸ್ಕಂದ, ಭಗವಂತ ಭಗವಂತ, ನಾವು ಸಾಧುಗಳ ರೂಪದಲ್ಲಿ ಬಂದಿದ್ದು ನೀನೇ ಅಂತ ನನಗೆ ಗೊತ್ತಾಯ್ತು. ಶಿವಪ್ರಸಾದ್, ಭಗವಂತ, ಯಾಕೆ ಭಗವಂತ ಹೀಗೆ ಮಾಡಿದೆ? ಅಲ್ಲ, ನಮಗೆ ಮಗು ಆದರೆ ಆ ಮಗು ಕೈಲಿ ನಿನ್ನ ಸೇವೆ ಮಾಡಿಸ್ತೀವಂತ ಹರಿಸ್ಕೊಳ್ಳೋದು ತಪ್ಪ? ಹಾಗೆ ಹರಿಸ್ಕೊಂಡವರು ಎಲ್ಲರೂ ತಮ್ಮ ಮಕ್ಕಳನ್ನ ಶಾಶ್ವತವಾಗಿ ನಿನಗೆ ಒಪ್ಪಿಸ್ಬಿಡ್ಬೇಕಾ? ಹರಕೆ ಅಂದ್ರೆ ಏನು ಶಿವಪ್ರಸಾದ್? ಅದು ಒಂದು ರೀತಿಯ ಒಪ್ಪಂದ. ಅದು ವೈಯಕ್ತಿಕವಾಗಿದ್ರೆ ನ್ಯಾಯಸಮ್ಮತ. ಆದರೆ ಹರಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಅಥವಾ ಆತನ ವ್ಯಕ್ತಿತ್ವವನ್ನು ಒಳಗೂಡಿಸಿಕೊಂಡಾಗ ನೀವು ಕಟ್ಟಿಕೊಳ್ಳುವ ಹರಕೆಯನ್ನು ಕೊಂಚ ಯೋಚಿಸಿ ಜಾಗರೂಕತೆಯಿಂದ ನೆರವೇರಿಸಬೇಕು.
ಅಂದ್ರೆ ಹರಕೆ ಕಟ್ಕೊಳ್ಳೋದು ಒಳ್ಳೇದಾ ಅಥವಾ ಕೆಟ್ಟದ್ದ ಭಗವಂತ? ನಾನು ಕಟ್ಕೊಳ್ಳಿ ಅಂತ ಹೇಳಲ್ಲ ಶಿವಪ್ರಸಾದ್, ಕಟ್ಕೋಬೇಡಿ ಅಂತನೂ ಹೇಳಲ್ಲ. ಇದೆಲ್ಲವನ್ನು ನಿಮಗೋಸ್ಕರ ನೀವೇ ಮಾಡ್ಕೊಂಡಿರೋದು. ನಿಮ್ಮ ನಂಬಿಕೆಯೇ ನನ್ನ ಬಲ. ನಿಮ್ಮ ನಂಬಿಕೆ ನಿಮ್ಮ ಕೆಲಸದ ಮೇಲಿದ್ದರೆ ಆ ರೂಪದಲ್ಲಿ ಬಂದು ನಾನು ನಿಮ್ಮನ್ನು ಸೇರುತ್ತೇನೆ. ನಿಮ್ಮ ನಂಬಿಕೆ ಕೇವಲ ಪೂಜಾ ಕೈಂಕರ್ಯದ ಮೇಲಿದ್ದರೂ ಆ ರೂಪದಲ್ಲೂ ನಿಮ್ಮನ್ನು ಬಂದು ಸೇರುವೆ. ಎಲ್ಲವೂ ನಂಬಿಕೆಯ ಮೇಲೆ ನಿಂತಿದೆ. ಆ ನಂಬಿಕೆಯಲ್ಲಿ ಮುಂದಿನ ಹಂತವೇ ಹರಕೆ. ಬೇಡಿಕೆಯೊಂದಿದೆ, ಅದನ್ನು ಈಡೇರಿಸಿದರೆ ನಿನಗೆ ನಿರ್ದಿಷ್ಟವಾದ ವಸ್ತುವನ್ನು ಕಾಣಿಕೆಯಾಗಿ ನೀಡುತ್ತೇನೆ ಎನ್ನುವುದು ಮೊದಲನೇ ಹಂತ. ನಾನೇ ಸ್ವತಃ ಕೇಶವನ್ನಾಗಲಿ ಆಹಾರವನ್ನಾಗಲಿ ವಸ್ತುವನ್ನಾಗಲಿ ತ್ಯಾಗ ಮಾಡುತ್ತೇನೆ ಎನ್ನುವುದು ಎರಡನೇ ಹಂತ. ಮತ್ತೊಬ್ಬ ವ್ಯಕ್ತಿಯನ್ನು ನಂಬಿಕೆ ಒಳಗೆ ಬಿಟ್ಟುಕೊಂಡು ಅವರಿಂದಲೂ ಮಾಡಿಸುತ್ತೇನೆ ಎನ್ನುವುದು ಮೂರನೇ ಹಂತ. ಇನ್ನೊಂದು ಹಂತ ಇದೆ. ಗೊತ್ತಾಯ್ತು ಭಗವಂತ. ದೇವಸ್ಥಾನಕ್ಕೆ ಬೇಕಾಗಿರೋ ಮೆಟ್ಲು ಕಟ್ಸೋದು, ಗ್ರಿಲ್ ಹಾಕ್ಸೋದು, ಅದಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಕೊಟ್ಟು ಆ ವಸ್ತುಗಳ ಮೇಲೆ ತಮ್ಮ ಇಡೀ ಕುಟುಂಬದ ಹೆಸರಾಕ್ಸಿರ್ತಾರೆ. ಅದನ್ನು ನೋಡಿ ನಿನಗೆ ನಗು ಬರ್ತಾ ಇರುತ್ತೆ ಅಲ್ವಾ? ಅದರಲ್ಲಿ ತಪ್ಪೇನಿಲ್ಲ ಶಿವಪ್ರಸಾದ್. ಆದರೆ ನಿಮ್ಮ ಬೇಡಿಕೆ ಈಡೇರಬೇಕೆಂದು ಪೂರ್ವಾಪರವನ್ನು ತಿಳಿಯದೆ ಇನ್ನೊಬ್ಬ ವ್ಯಕ್ತಿಯ ಜೀವನವನ್ನ ಪಣಕ್ಕಿಟ್ಟು ಹರಕೆ ಹೊರುವುದು ಖಂಡಿತವಾಗ್ಲೂ ತಪ್ಪೇ. ಹರಕೆ ಎನ್ನುವುದು ವಾಡಿಕೆ, ಬೇಡಿಕೆ ಹಾಗೂ ನಿತ್ಯ ಜೀವನದ ಭಕ್ತಿಯ ಸಂಚಿಕೆ. ಆದರೆ ನಂಬಿಕೆ ಎನ್ನುವುದು ಹರಕೆಗಿಂತಲೂ ಬಲವಾಗಿದ್ದರೆ, ನಿಷ್ಠೆ ಎನ್ನುವುದು ನಂಬಿಕೆಗಿಂತಲೂ ಪ್ರಬಲವಾಗಿದ್ದರೆ, ನ್ಯಾಯ ಎನ್ನುವುದು ನಿಷ್ಠೆಗಿಂತಲೂ ಅತಿಯಾಗಿದ್ದರೆ, ಪ್ರಾಮಾಣಿಕತೆ ಎನ್ನುವುದು ನಿಷ್ಠೆಗಿಂತಲೂ ಎತ್ತರವಾಗಿದ್ದರೆ ನಿಮ್ಮ ಪರವಾಗಿ ನಾನೇ ನಿಲ್ಲುತ್ತೇನೆ. ನೀವು ಬೇಡಿಕೊಳ್ಳದಿದ್ದರೂ ನಿಮ್ಮ ಬೇಡಿಕೆಯನ್ನ ನಾನೇ ಈಡೇರಿಸುತ್ತೇನೆ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಏನ್ ಹೇಳ್ತಾ ಇದೆಯಾ ಗಿರಿ? ಇಷ್ಟು ಬೇಗ ಮುಗಿದೋಯ್ತಾ? ಮತ್ತೆ ಹೋಗ್ತರ್ಬೇಕಾ? ಮತ್ತೆ ಮತ್ತೆ ತರದಕ್ಕೇನೆ, ಅದಕ್ಕೆ ರೇಷನ್ನು ಅನ್ನೋದು. ಹೋದ ತಿಂಗಳು ಸೊಸೈಟಿಗೆ ನಾನು ಹೋಗಿದ್ದೀನಿ, ಈ ತಿಂಗಳು ನನ್ನ ಕೈಲಿ ಹೋಗಕ್ಕಾಗಲ್ಲಪ್ಪ. ಅಮ್ಮ, ನಾನು ಓದ್ಕೋಬೇಕು. ತಾತನ ಜೊತೆ ನಾನು ಹೋಗಿದ್ನಲ್ಲ, ಪ್ಲೀಸ್ ಈ ಸಲ ನನಗೆ ಮಾತ್ರ ಹೇಳ್ಬೇಡ. ಅಲ್ಲ ಪ್ರಡಿ, ನಮ್ಮ ಮನೇಲಿ ಎಲ್ಲರೂ ಆಗಲ್ಲ ಅಂತ ಹೇಳಿದ್ಮೇಲೆ ಅಪ್ಪ ನಾನು ನಿನಗೋಸ್ಕರ ಹೋಗಿ ಬರ್ತೀನಪ್ಪ ಅಂತ ಹೇಳ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದ್ರೆ ನೀನು ಊರಿಗೆ ಮುಂಚೆನೇ ಆಗಲ್ಲ ಅಂತ ಹೇಳ್ತಾ ಇದೀಯ. ಇದು ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಕಡೆಗೆ ನನ್ನ ಕಡೆಗೆ ಬರುತ್ತೆ ಅನ್ನಿಸುತ್ತೆ. ಇವಾಗ ಗೊತ್ತಾಯ್ತು. ಡೋಂಟ್ ವರಿ ಅಪ್ಪ, ನಾನು ಹೋಗಿ ಬರ್ತೀನಿ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ. ಹೊರಟ್ಬಿಟ್ಟ ದೊಡ್ಡ ಮನುಷ್ಯ. ಅದೇನ್ ಪಾರ್ಕು ಅನ್ಕೊಂಡಿದ್ಯೇನೋ, ಚಿಕ್ಕ ಮಕ್ಳು ಆಟ ಆಡಕ್ಕೆ? ಅದು ನ್ಯಾಯ ಬೆಲೆ ಅಂಗಡಿ. ಎಂತೆಂತ ಘಟಾನುಘಟಿಗಳೇ ಅಲ್ಲಿ ಹೋಗಿ ಕ್ಯೂ ನಿಲ್ಲಕ್ಕೆ ಹೆದರ್ಕೋತಾರೆ ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.